ಬೆಂಗಳೂರಿನಲ್ಲಿ ಕಾಮುಕರ ಅಟ್ಟಹಾಸ. ಮಹಿಳೆ ಮೇಲೆ ಕಾಮುಕರಿಂದ ಗ್ಯಾಂಗ್ ರೇಪ್ ಆಯ್ತಾ ಅನ್ನುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಸ್ನೇಹಿತನ ಮನೆಗೆ ಬಂದಿದ್ದಂತಹ ಮಹಿಳೆ ಮೇಲೆ ರೇಪ್ ಮಾಡಿದ್ರ? ಗ್ಯಾಂಗ್ ರೇಪ್ ಬಳಿಕ ಮಹಿಳೆ ಬಳಿ ಹಣ ವಸೂಲಿ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ದೊಡ್ಡ ನಾಗಮಂಗಲ ಸಾಹಿ ಲೇಔಟ್ ನಲ್ಲಿ ಆಗಿರುವಂತಹ ಘಟನೆ ಇದು. ಪರಪ್ಪನ ಅಗ್ರಹಾರ ಠಾಣಾ ವ್ಯಾಪ್ತಿಯ ಸಾಹಿ ಲೇಔಟ್ 3 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಮಹಿಳೆ ಸ್ನೇಹಿತನ ಮನೆಯಲ್ಲಿದ್ದಾಗ ಇಬ್ಬರು ಆಸಾಮಿಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಘಟನೆ ಸಂಬಂಧ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ 3 ಶಂಕಿತ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪರಪ್ಪನ ಅಗ್ರಹಾರ ಪೊಲೀಸರಿಂದ ತನಿಖೆಯನ್ನ ಮುಂದುವರಿಸಲಾಗ್ತಾ ಇದೆ. ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಆರೋಪ ಇದು. ಬೆಂಗಳೂರಿನಲ್ಲಿ ಕಾಮುಕರ ಅಟ್ಟಹಾಸ ಮುಂದುವರಿತಾ ಇದೆ. ಮಹಿಳೆಯ ಮೇಲೆ ಕಾಮುಕರಿಂದ ಗ್ಯಾಂಗ್ ರೇಪ್ ಆಗಿರುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸ್ನೇಹಿತನ ಮನೆಗೆ ಬಂದಿದ್ದಂತಹ ಮಹಿಳೆಯ ಮೇಲೆ ರೇಪ್ ಮಾಡಿದ್ರ? ಗ್ಯಾಂಗ್ ರೇಪ್ ಬಳಿಕ ಮಹಿಳೆ ಬಳಿ ಹಣ ವಸೂಲಿ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಯಾರ ಮನೆಗೆ ಹೋಗಿದ್ರು ಮಹಿಳೆ? ಯಾವ ವಿಚಾರಕ್ಕೆ ಹೋಗಿದ್ರು? ಈ ಸಂದರ್ಭದಲ್ಲಿ ಹೊರಗಡೆಯಿಂದ ಬಂದಂತವ್ರು ಯಾರು? ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಆಗಿತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ದೊಡ್ಡ ನಾಗಮಂಗಲ ಸಾಹಿ ಲೇಔಟ್ ನಲ್ಲಿ ಆಗಿರುವಂತಹ ಘಟನೆ ಇದು. ಪರಪ್ಪನ ಅಗ್ರಹಾರ ಠಾಣಾ ವ್ಯಾಪ್ತಿಯ ಸಾಹಿ ಲೇಔಟ್ ನಲ್ಲಿ 3 ದಿನಗಳ ಹಿಂದೆ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ 3 ಶಂಕಿತ ಆರೋಪಿಗಳು ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಈ 3ರನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ನಡೆಸಲಾಗ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಯಾವಾಗ ಆಗಿರುವಂತಹ ಘಟನೆ? ಮಹಿಳೆ ಯಾರು? ಯಾವ ಕಾರಣಕ್ಕಾಗಿ ಹೋಗಿದ್ರು? ಈ 3 ದಿನಗಳ ನಂತರ ಈಗ ಘಟನೆ ಯಾವ ರೀತಿಯಾಗಿ ಬೆಳಕಿಗೆ ಬಂತು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ರಮ್ಯಾ, ಏನಂದ್ರೆ ಈ ಒಂದು ಪ್ರಕರಣ ನಡೆದಿರುವಂತದ್ದು ಕಳೆದ 3 ದಿನಗಳ ಹಿಂದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಮಹಿಳೆ ಮತ್ತೆ ಅವರ ಸ್ನೇಹಿತರೆಂದ್ರೆ ಅವರಿಬ್ರು ಕೂಡ ಒಂದು ಮನೆಯಲ್ಲಿರುವಂತಹ ಸಂದರ್ಭದಲ್ಲಿ ಈ 3 ಜನ ಅಪರಿಚಿತರೇನಿದ್ದಾರೆ ಆಗ ಅವರು ಇಬ್ರು ಕೂಡ ಮನೇಲಿ ಇರೋದನ್ನ ಗಮನಿಸಿದ್ದಾರೆ. ಆ ನಂತರ ಅವರು ಕೂಡ ಏನು ಆ ಒಂದು ರೂಮ್ಗೆ ಎಂಟ್ರಿನ ಕೊಟ್ಟಿದ್ದಾರೆ. ಇನ್ನು ಮೇಲ್ನೋಟಕ್ಕೆ ಈಗಾಗ್ಲೇ ಅವರೆಲ್ಲರೂ ಕೂಡ ಪರಿಚಯಸ್ಥರೇ ಅಂತ ಈಗಾಗ್ಲೇ ಮಾಹಿತಿ ಕೂಡ ಬರ್ತಾ ಇರುವಂತದ್ದು. ಹೋದಂತ ಸಂದರ್ಭದಲ್ಲಿ ಅಲ್ಲಿ ಅವರಿಬ್ರು ಏಕಾಂತದಲ್ಲಿ ಇರುವಂತ ಸಂದರ್ಭದಲ್ಲಿ ಇವ್ರು ಅವ್ರಿಗೆ ಎದುರಿಸಿ ಮತ್ತೆ ಬೆದರಿಸಿ ಅವರ ಬಳಿಯಿಂದ ನಿಮಗೆ ಏನಾದ್ರು ನೀವು ನಮಗೆ ಹಣ ಕೊಟ್ಟಿಲ್ಲ ಅಂದ್ರೆ ನಾವೀಗ ಪೊಲೀಸನ್ನ ಕರೆಸ್ತೀವಿ ಮತ್ತೆ ನಮ್ಮ ಇನ್ನೂ ಗ್ಯಾಂಗ್ ನ ಕರೆಸ್ತೀವಿ ಅಂತ ಹೇಳಿ ಅವ್ರಿಗೂ ಕೂಡ ಹೆದರಿಸಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ತಕ್ಷಣ ಅವರು ಕೂಡ ಇಲ್ಲ, ನಾವು ನಿಮಗೆ ಹಣವನ್ನ ಕೊಡ್ತೀವಿ ಅಂತ ಹೇಳಿ ಹಣ ಕೊಟ್ಟವರು ಕೂಡ ಆಕೆ ಮೇಲೆ ಅಲ್ಲಿ ರೇಪ್ ಕೂಡ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಆ ಯುವತಿ ಕೂಡ ಮಾಡಿರುವಂತದ್ದು. ಅಲ್ಲಿ ಏನು ರೇಪ್ ಮಾಡಿ ಆನಂತರ ಅವರ ಒಂದು ಅಕೌಂಟ್ ನಿಂದನೂ ಕೂಡ ಅಮೌಂಟ್ ಅನ್ನ ಹಾಕ್ಸ್ಕೊಂಡಿದ್ದಾರೆ. ಅದು ಕೂಡ ಏನು ಅಮೌಂಟ್ ಹಾಕ್ಸ್ಕೊಳ್ಳುವಂತ ಸಂದರ್ಭದಲ್ಲಿ ಆ ಬೆಟ್ಟಿಂಗ್ ಆಪ್ ಗೆ ಆ ಒಂದು ಹಣವನ್ನ ಹಾಕಿ ಅಂತ ಹೇಳಿ ಆ ಒಂದು ಬೆಟ್ಟಿಂಗ್ ಆಪ್ಗೂ ಕೂಡ ಈಗಾಗಲೇ ಹಣವನ್ನ ಅವರು ಜಮಾವಣೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಆ ನಂತರ ಅಲ್ಲಿಂದ ಏನು 3 ಜನ ಏನು ಬಂದಂತ ಏನು ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಆಕೆಯನ್ನ ಏನೋ ಲೈಂಗಿಕವಾಗಿ ಬಳಸ್ಕೊಂಡು ಆನಂತರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸದ್ಯ ಈಗಾಗಲೇ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೂ ಕೂಡ ಯುವತಿ ಮತ್ತೆ ಆತ ಏನು ಅವತ್ತನ ಬಾಯ್ ಫ್ರೆಂಡ್ ಏನಿದ್ರೆ ಅವರು ಕೂಡ ಈಗಾಗಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅವರ ದೂರನ್ನ ಆಧರಿಸಿ ಜೊತೆಗೆ ಅವರು ಬಂದಂತಹ ಏನು ಏರಿಯಾ ಏನಿದೆ ಸಾಯಿ ಲೇಔಟ್ ಅಂತ ಹೇಳಿ ಅಲ್ಲೂ ಕೂಡ ಸಂಪೂರ್ಣವಾದಂತಹ ಸಿಸಿಟಿವಿ ವಿಜುವಲ್ಸ್ ಗಳನ್ನು ಕೂಡ ಈಗಾಗಲೇ ಪರಪ್ಪನ ಅಗ್ರಹಾರ ಪೊಲೀಸರು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿರುವಂತದ್ದು. 3 ಜನ ಬೈಕ್ ಅಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರಲ್ಲ, ಇವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಈ ಹಿಂದೆ ಯಾವ್ದಾದ್ರೂ ಇದೇ ರೀತಿಯಾದಂತಹ ಘಟನೆಯಲ್ಲಿ ಭಾಗಿಯಾಗಿದ್ದಾರಾ? ಪ್ರಾಥಮಿಕ ತನಿಖೆಯಲ್ಲಿ ಏನ್ ಗೊತ್ತಾಗ್ತಾ ಇದೆ ಅಂತ ಹೇಳಿ. ಖಂಡಿತವಾಗ್ಲೂ ಒಮ್ಮೆ ಈಗಾಗಲೇ 3 ಜನರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಈ ಹಿಂದೆ ಯಾವುದೇ ರೀತಿಯಾದಂತಹ ಕ್ರೈಮ್ ಹಿನ್ನೆಲೆ ಸದ್ಯಕ್ಕೆ ಇಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಆದ್ರೆ ಇವರು ಇದೇ ಸ್ಟೇಟ್ ನವರ ಅಥವಾ ಅದೇ ಏರಿಯಾದವರ ಅಥವಾ ಬೇರೆ ರಾಜ್ಯದಿಂದ ಏನಾದ್ರು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಅಲ್ಲಿ ಇದ್ದಂತಹ ಏನು ಯುವಕ ಮತ್ತು ಯುವತಿ ಏನಿದ್ರೆ ಅವರ ಜೊತೆಗೆ ಇವರು ಕೂಡ ಪರಿಚಯ ಇದ್ದಂತವ್ರೆ ಅಂತ ಹೇಳಿ ಈಗಾಗಲೇ ಏನೋ ಮಾಹಿತಿ ಕೂಡ ಗೊತ್ತಾಗ್ತಿರುವಂತದ್ದು. ಸೊ ಹೀಗಾಗಿ ಹಣದ ವ್ಯವಹಾರ ಈ ಹಿಂದೆ ಏನಾದ್ರು ಆಗಿ ಈ ರೀತಿಯಾದಂತಹ ಕೃತ್ಯಕ್ಕೆ ಮುಂದಾದ್ರ ಅನ್ನೋ ಒಂದು ಆಧಾರದ ಮೇಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇನ್ನೂ ಕೂಡ ಸ್ಪಷ್ಟವಾದಂತಹ
ಮಾಹಿತಿ ಈ ಪೊಲೀಸರಿಂದ ಮೂವರು ಬಂದಿಲ್ಲ. ಮಹಿಳೆಗೆ ಪರಿಚಯ ಇದ್ರ ಅಥವಾ ಯಾರು ಸ್ನೇಹಿತನ ಮನೆಗೆ ಹೋಗಿದ್ರಲ್ಲ ಆ ಸ್ನೇಹಿತನಿಗೆ ಪರಿಚಯ ಇದ್ದಾರಾ ಏನ್ ಕತೆ ಅಂತ ಹೇಳಿ. ಈಗ ಸ್ಟೇಷನ್ ನಲ್ಲಿ ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಏನ್ ಹೇಳಿಕೆಯನ್ನ ನೀಡಿದ್ದಾರೆ ಈ ಮಹಿಳೆ ಮತ್ತೆ ಆಕೆಯ ಸ್ನೇಹಿತ? ಈಗ ಆ ಮಹಿಳೆಯ ಸ್ನೇಹಿತ ಏನಿರ್ತಾನೆ ರಮ್ಯಾ, ಅವರ ಜೊತೆಗೆ ಇವರ ಏನೋ 3 ಜನರು ಕೂಡ ಏನೋ ಸ್ನೇಹಿತರು ಅಂತಾನು ಅಂದ್ರೆ ಪರಿಚಯಸ್ಥರು ಅಂತಾನು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾದಂತ ಕೃತ್ಯ ಮಾಡಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದಂತ ಮಾಹಿತಿ ತನಿಖೆ ಆದ ನಂತರವೇ ಹೊರ ಬರಬೇಕಾಗಿದೆ. ಯಾಕಂದ್ರೆ ಯಾವ್ದಾದ್ರು ಒಂದು ಹಣದ ವ್ಯವಹಾರ ಆಗಿರ್ಬೋದು, ಮತ್ತೆ ಗಲಾಟೆ ವಿಚಾರಗಳಾಗಿರ್ಬೋದು, ಈ ರೀತಿಯಾಗಿ ಇದ್ದಿದ್ದೇ ಆದಲ್ಲಿ ಆ ರೀತಿಯಾಗಿ ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೆ ಕೂಡ ಈ ರೀತಿಯಾಗಿ ಗ್ಯಾಂಗ್ ಗಳು ಎಂಟ್ರಿ ಕೊಡುತ್ತೆ, ಆನಂತರ ಆ ರೀತಿಯಾದಂತ ಕೃತ್ಯವನ್ನ ಮಾಡುತ್ತೆ. ಸೊ ಈಗ ಆ ಒಂದು ಆಂಗಲ್ ನಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಅಲ್ಲಿ ಯುವಕ ಮತ್ತೆ ಮಹಿಳೆ ಮಾತ್ರ ಇದ್ದಿದ್ರಿಂದಾಗಿ ಅವರನ್ನ ಡಿಫೆಂಡ್ ಮಾಡ್ಕೊಂಡಕ್ಕೂ ಕೂಡ ಇವರಿಗೆ ಅಸಾಧ್ಯವಾಗತ್ತೆ. ಸೊ ಈಗ ಅವರ ಬಳಿಯಲ್ಲಿ ಲೈಂಗಿಕ ಕ್ರಿಯೆಯನ್ನು ಕೂಡ ಮುಗಿಸಿ ಆನಂತರ ಅಲ್ಲಿ ಅವರ ಬಳಿ ಇದ್ದಂತಹ ದುಡ್ಡನ್ನು ಕೂಡ ಇಸ್ಕೊಂಡು ಈಗಾಗಲೇ ಪರಾರಿಯಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸದ್ಯ ಪೊಲೀಸರು ಕೂಡ ಅವರಿಗೆ ಏನು ಬಲೆಯನ್ನು ಕೂಡ ಬೀಸಿದ್ದಾರೆ. ಈಗಾಗಲೇ CCTV ಫುಟೇಜಸ್ ನಲ್ಲೂ ಕೂಡ ಅವರು ಬಂದಿರುವಂತಹ ಏನು ವಿಜುವಲ್ಸ್ ಕೂಡ ಈಗಾಗಲೇ ಪೊಲೀಸರಿಗೆ ಲಭ್ಯವಾಗಿದೆ ಅಂತಾನೆ ಹೇಳ್ಬೋದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.